ನಮಸ್ಕಾರ. ನಮ್ಮೊಂದಿಗೆ ನಾನು ನಿಮ್ಮ ಪ್ರೀತಿಯ ಯಲ್ಲಪ್ಪಗೌಡ ಕುಂದಗೋಳ್. ಇವತ್ತಿನ ಹೊಸ ಸುದ್ದಿಯೊಂದಿಗೆ ಮತ್ತೆ ಬಂದಿದ್ದೇನೆ. ಏನಂದರೆ, ಹುಬ್ಬಳ್ಳಿಯಲ್ಲಿ ಇತಿಹಾಸ ಹೊಂದಿರುವಂಥ ನೆಹರು ಮೈದಾನದ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ. ಯಾಕಂದರೆ ಬೇಸಿಗೆಯ ಸಂದರ್ಭದಲ್ಲಿ ಸಹ ಇಲ್ಲಿ ಧೂಳು 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 ಇರುತ್ತದೆ. ಈಗ ಮಳೆ ಬಂದಿದೆ, ಮಳೆ ಬಂದರೂ ಸಹ ಇಲ್ಲಿ ರಾಡಿ ರಾಡಿ ರಾಡಿ. ಇಂಥ ಗ್ರೌಂಡ್ನಲ್ಲಿ ಹಲವಾರು ಜನರು ಸಹ ಭಾಳ ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಇದಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಸಹ ಇದೊಂದು ಹೊಸದಾಗಿ ನಿರ್ಮಾಣ ಮಾಡ್ತಾಯಿದ್ರು. ಬಟ್ ಅದೇನು ಮಾಡಿದ್ರೋ ಗೊತ್ತಿಲ್ಲ, ಮತ್ತೆ ಅಲ್ಲಿ ರಾಡ್ ರಂಬಾಟ್ ಹಿಡಿದಿದೆ. ಇಷ್ಟಾದರೂ ಸಹ ಮಹಾನಗರ ಪಾಲಿಕೆ ಹಾಗೂ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ತಿಳಿತಾ ಇಲ್ಲ. ಯಾಕಂದರೆ ಇಲ್ಲಿ ಸುಮಾರು ನೂರಾರು ಜನರು ಸಹ ವಾಕಿಂಗ್ ಹೋಗ್ತಾರೆ, ಆಟ ಆಡ್ತಾರೆ, ಮಕ್ಕಳು ಸಹ ಆಟ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ, ವಾಲಿಬಾಲ್ ಆಡ್ತಾರೆ, ಎಲ್ಲವೂ ಆಡ್ತಾರೆ. ಬಟ್ ಆ ಗ್ರೌಂಡು ಈಗ ಪರಿಸ್ಥಿತಿ ನೋಡಿದ್ರೆ ಯಾರು ಸಹ ಅಲ್ಲಿ ಒಳಗೆ ಹೋಗಲು ಹಿಂದೆಟ್ಟು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟಾದರೂ ಸಹ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಆದಂಥ ಸಂತೋಷ್ ಲಾಡ್ ಅವರು ಮತ್ತು MLA MP ಹೀಗೆ ಹಲವಾರು ಏನು ಜನಪ್ರತಿನಿಧಿಗಳಿದ್ದಾರೆ, ಅವರೆಲ್ಲ ಸಹ ಒಂದು ಸಲ ಇಲ್ಲಿ ಭೇಟಿ ನೀಡಿ ಏನು ಇದು ನೆಹರು ಗ್ರೌಂಡಿಂದ ಇತಿಹಾಸ ಹೊಂದಿದೆ, ಆ ಗ್ರೌಂಡ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡಬೇಕು. ಯಾಕಂದರೆ ಬೇರೆ ಡಿಸ್ಟಿಕ್ಕಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಭಾಳ ಹಿಂದುಳಿದಿದೆ ಈ ಗ್ರೌಂಡು ಅಂತಲೇ ಹೇಳ್ಬೋದು. ನೆಹರು ಮೈದಾನ ಅಂದರೆ ಮಾಜಿ ಪ್ರಧಾನಿಯವರ ಹೆಸರಿನಲ್ಲಿ ಇರುವಂಥ ಈ ಗ್ರೌಂಡ್ನಲ್ಲಿ ಇಂಥ ಪರಿಸ್ಥಿತಿ ಆಗಲು ಕಾರಣ ಯಾರು? ಇನ್ನು ಮುಂದಾದರೂ ಸಹ ಅಧಿಕಾರಿಗಳಾಗಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ಇದನ್ನು ಗ್ರೌಂಡ್ಗೆ ಭೇಟಿ ಕೊಟ್ಟು ಇದನ್ನು ಸಂಪೂರ್ಣವಾಗಿ ಒಂದು ಹೊಸ ಗ್ರೌಂಡ್ನ ನಿರ್ಮಾಣ ಮಾಡಬೇಕು ಎಂಬುದು ಹುಬ್ಬಳ್ಳಿ ಜನರ ಆಶೆಯಾಗಿದೆ. ನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.